ಬಾಕ್ಸ್ ಮೇಲೆ ಕುಂತಿಲ್ಲ ಅದು ಬಾಕ್ಸ್ ಇದಾಗಂಗಿಲ್ಲ ಮುರಿಯಂಗಿಲ್ಲ ಗಟ್ಟಿ ಐತೇನ ಅದು ಚಾ ಕುಡ್ದೆ ನನಗೆ ಕುಡ್ದವ ಇವತ್ತು ಇದನ್ನೆಲ್ಲ ತೆಗಿತಮ್ಮನ ನೀನು ಅಡುಗೆ ಸಾಮಾನೆಲ್ಲ ತಕ್ಕ ತೆಗೆದ್ಬಿಡ್ತೀನಿ ಇವತ್ತು ಸ್ಟ್ಯಾಂಡ್ ಪೂರ ಈಗಲ್ಲ ಆಮೇಲೆ ನನ್ನ ಕಡೆ ಎಣ್ಣೆ ತರಿಸ್ತಿಲ್ಲ ಇದ್ರ ತಂದದ್ದು ಹೋದಿಲ್ಲ ಅಜ್ಮೀರ್ ಒಳಗೆ ಫಸ್ಟ್ ಟೈಮ್ ಹೋದಾಗ ಇದನ್ನು ತಕೊಂಬಂದೈತಲ್ಲ ಅವ ಇವು ಉಪ್ಪು ಕೊಟ್ಟದ್ದು ನೀವು ನಮ್ಮ ಹೊಸ ಹಂಗದವನ ತಳಗೆ ಅದೇನು ಮಾಡ್ತೀವಿ ಇಷ್ಟರ ತಗೊಂಡು ಆಡ ಅವು ಹೊಸ ಹಂಗದವು ಅವು ನಮ್ಮಮ್ಮ ಫಸ್ಟ್ ಟೈಮ್ ಅಜ್ಮೀರ್ಗೆ ಹೋಗಿದ್ದೆ ರೀ ಬಾಬಾರ ಜೊತೆಗೆ ಅವಾಗ ಎಲ್ಲರಿಗೂ ಒಂದು ಸೆಟ್ ತೊಗೊಂಬಂತಾರೆ ಹುಡುಗರಿಗೆ ಆಡಕ್ಕೆ ಅಂತಂದು ಹೇಳಿ ಇಂಥವಷ್ಟು ಅಲ್ಲೇ ನೋಡಿದ್ದು ಅಲ್ಲೇ ತೊಗೊಂಬಂದದ ನೋಡಿದ್ದು ಇವನ್ನ ಇಂಥವು ಸಿಗ್ತಾವೆ ಸಣ್ಣ ಸಣ್ಣ ಅಡುಗೆ ಸಾಮಾನು ಅಂತೇಳಿ ಫಸ್ಟ್ ಅಲ್ಲೇ ರೀ ಅಮ್ಮ ತೊಗೊಂಬಂದಿದ್ವು ಆಮೇಲೆ ಈಗೇನು ರೀ ಎಲ್ಲ ಕಡೆ ಜಾತ್ರೆ ಉರ್ಸು ಎಲ್ಲ ಕಡೆನೂ ಇರ್ತೈತಲ್ರಿ ಎಲ್ಲ ಕಡೆ ಹಚ್ಚಿರ್ತಾರೆ ಈಗ ಅಂಥವು ಒಂದು ಕಡೆ ಸಿಗಂಗಿಲ್ಲ ಅನ್ನಂಗಿಲ್ಲ ಇಲ್ಲೇ ಹುಬ್ಳಿ ಒಳಗೂ ಸಿಗ್ತಾವೆ ತಮ್ಮನ ನಿನಗೆ ಕ್ಯಾಬೇಜ್ ಪಲ್ಯ ಇಷ್ಟನಾ ಇಲ್ಲ ರೀ ನೀವು ಕ್ಯಾಬೇಜ್ ಪಲ್ಯ ಇಷ್ಟ ಸನೇ ನಿನಗ ಇಷ್ಟ ಇಲ್ಲ ಅದು ಇಷ್ಟ ಆಗ್ತದೆ ನನಗೆ ಬಜ್ಜ ಕರಗಿಸುವಂತ ಶಕ್ತಿ ಐತಲ್ಲ ಅದಕ್ಕೆ ಭಾಳ ಐತಿ ಹೌದಾ ನೀವಾಗ ಒಂದು 500 ಸ್ಟೆಪ್ ಹಿಂಗೆ ಹಿಂಗೆ ಓಡಾಡಿ ಐತಲ್ಲ ಅಂತ ಊಟ ಮಾಡಕತ್ರ ಐತಲ್ಲ ಇವು ಗಲ್ಲ ಮುಗಿರ್ತಾವಲ್ಲ ಅವೆಲ್ಲ ಆಟೋಮೆಟಿಕ್ ಐತಾವ ಹೌದಾ ಅದು ಅಂತಲ್ಲ ತರಕಾರಿದ ಯಾವ್ದೋ ಊಟ ಮಾಡ್ಲಿ ಬೆಸ್ಟ್ ನನಗೆ ವೇಟ್ ಲಾಸ್ ಮಾಡೋಣ ಅಂತಾರ ಪಪ್ಪ ಆದ್ರೆ ಪಪ್ಪ ಗೊತ್ತಿಲ್ಲ ನಾ ವೇಟ್ ಗೇನ್ ಮಾಡತ್ತೇನೆ ಅಂತ ಹೇಳಿ ಯಾಕಂದ್ರ ಕ್ಯಾಬೇಜ್ ಒಳಗ ಈ ಕ್ಯಾಬೇಜ್ ಸಾನೇ ಇಷ್ಟ ಇಲ್ಲ ಅಂದ ತಮ್ಮನ ಇಷ್ಟ ಇಲ್ಲ ಅಂದ ಇಷ್ಟ ಆಯ್ತು ಮಮ್ಮಿ ಇಷ್ಟ ಆಯ್ತು ನನಗೆ ಮತ್ತೆ ಈಗ ನಂದು ಇಷ್ಟ ಇಲ್ಲ ಅಂತ ಹೇಳಿ ತಮ್ಮನ್ನ ಈಗಿನ ಮಾತು ಅವಾಗಿರಂಗಿಲ್ಲ ಅವಾಗಿನ ಮಾತು ಈಗಿರಂಗಿಲ್ಲ ಈಗ ಮಾತಾಡೋ ಮಾತು ನಾವಿರಂಗಿಲ್ಲ ನನಗಿಷ್ಟ ಪಪ್ಪಗಿಷ್ಟ ಅದಕ್ಕೆ ನಾವೊಂದು ಅದ್ರೊಳಗ ರೆಸಿಪಿ ಮಾಡಕತ್ತೀನಿ ಅದನ್ನ ಮಾಡಿದ್ಮೇಲೆ ನಾನು ಪಪ್ಪ ಅಷ್ಟ ತಿನ್ನೋದು ಇಲ್ಲ ನಾನು ತಿಂತೀನಿ ಮತ್ತೆ ನೀ ಇಷ್ಟ ಇಲ್ಲ ಅಂದಲ್ಲ ಸರಿ ನಾನು ತಿಂತೀನಿ ಸೋಸ್ಬಾರ್ದು ಅಂತ ಹೇಳಿ ಟ್ರೈ ಮಾಡ್ತೀನಿ ನೀ ಅದೇ ನೋಡುವ ನೀನು ತಿನ್ನಂಗಿಲ್ಲ ಇಲ್ಲ ಟೇಸ್ಟ್ ಮಾಡ್ತೀನಿ ಆಯ್ತು ಬರ್ರಿ ಕ್ಯಾಬೇಜ್ ಕೆಲವೊಬ್ರಿಗೆ ಇಷ್ಟ ಇರಂಗಿಲ್ಲ ಎಸ್ಪೆಷಲ್ ಹೇಳ್ಬೇಕಂದ್ರೆ ಮಕ್ಕಳಿಗೆ ಇಷ್ಟ ಇರಂಗಿಲ್ಲ ಅಂಥ ಮಕ್ಳು ಇವತ್ತು ಕ್ಯಾಬೇಜ್ ಚಪ್ಪರ್ಸ್ಕೊಂಡು ತಿನ್ಬೇಕು ಆ ಥರ ನಾನೀಗ ಒಂದು ರೆಸಿಪಿ ಮಾಡಾಕತ್ತೀನಿ ಅದು ಏನು ಮಾಡಾಕತ್ತೀನಿ ಅನ್ನೋದನ್ನು ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊತ ಮಾಡ್ತೀನಿ ಇವಾಗೆಲ್ಲ ಇಲ್ಲಿ ಹೆಚ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿನ ಇದನ್ನು ಸ್ವಲ್ಪ ಕ್ಲೀನಾಗಿ ತೊಗೊಂಬರ್ತೀನಿ ಆಮೇಲೆ ಇಲ್ಲಿ ನೋಡಿ ಉಳ್ಳಾಗಡ್ಡಿ ಆಮೇಲೆ ಇವು ಏನು ರೀ ಕ್ಯಾಪ್ಸಿಕಮ್ ಸಣ್ಣ ಇರ್ತಾವಲ್ಲ ಜವರಿ ವಾವು ಅಲ್ಲಿ ಉದ್ದಕ್ಕೆ ಕ್ಯಾಬೇಜ್ ಹೆಚ್ಕೊಂಡಿನಿ ಇಲ್ಲಿ ಇದನ್ನು ಪತ್ತೆ ಎಲ್ಲ ಕ್ಯಾಬೇಜಿಂದ ಹಿಂಗೆ ಸುಲ್ದು ಇಟ್ಕೊಂಡಿನಿ ಬರೀ ಇವಾಗ ಮಾಡೋಕೆ ಸ್ಟಾರ್ಟ್ ಮಾಡೋಣ ಈಗ ನೋಡಿರಿ ಫಸ್ಟ್ ಇದಕ್ಕೆ ಒಣ ಖಾರ ಹಾಕೊಳ್ಳೋದು ನಿಮಗೆ ಎಷ್ಟು ಬೇಕು ಖಾರ ಅಷ್ಟು ಹಾಕೋರಿ ಭಾಳ ತಿನ್ನೋರು ಭಾಳ ಹಾಕ್ಕೋಬೋದು ಕಡಿಮೆ ತಿನ್ನೋರು ಕಡಿಮೆ ಹಾಕ್ಬೋದು ಮಕ್ಕಳು ತಿನ್ನೋರು ಇತ್ತಂದ್ರೆ ಸ್ವಲ್ಪ ಕಡಿಮೆನ ಹಾಕಿರಿ ಖಾರ ಸ್ವಲ್ಪ ಕಡಿಮೆ ಇತ್ತಂದ್ರೆ ಮಕ್ಕಳು ಇಷ್ಟಪಡ್ಕೊಂಡು ತಿಂತಾರೆ ಇದಕ್ಕೆ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಮತ್ತೆ ಗ್ಯಾಸ್ ಮೇಲೆ ಇಡ್ತೀನಿ ಮಮ್ಮಿ ನೀನು ಹಾಂ ಆಮೇಲೆ ಇದಕ್ಕೆ ಅರಿಶಿನ ಪುಡಿ ಮತ್ತು ನಮಗೆಲ್ಲ ಸಾಮಾನು ಒಂದೇ ಹತ್ರ ಇರಂಗಿಲ್ಲ ಅಲ್ಲೊಂದು ಇಟ್ಬಿಟ್ಟಿರ್ತೀನಿ ನಾನು ಒಂದು ತೊಗೊಳ್ಳೋ ಮಟ್ಟ ಅಂದ್ರೆ ಲೇಟ್ ಆಕತಿ ಇರಲಿ ಇದು ಏನಿದೆ ಕಾರ್ನ್ಫ್ಲವರ್ ಹಿಟ್ಟು ಒಂದು 4ರಿಂದ 5 ಟೇಬಲ್ ಸ್ಪೂನಷ್ಟು ಹಾಕೊಂಡ್ರಿ 4 ಹಾಕೊಂಡಿ ನಾನು ಆಮೇಲೆ ಮತ್ತೆ ಇದೆಲ್ಲ ಇದನ್ನಿಟ್ಟಿದ್ದೆ ನಾನು ಇಲ್ಲಿ ಇಡ್ತೇನೆ ಈಗ ಹಾಕಿದ್ದೆ ಕಾರ್ನ್ಫ್ಲವರ್ ಹಿಟ್ಟು ಈಗ ಮತ್ತೆ ನೆಕ್ಸ್ಟ್ ಹಾಕಾಕತ್ತಿದ್ದೆ ಮೈದಾ ಹಿಟ್ಟು ಒಂದು ಸ್ವಲ್ಪ ಆಮೇಲೆ ಮತ್ತೇನ ರುಚಿ ತಕ್ಕಷ್ಟು ಉಪ್ಪು ಈ ಥರ ಉಪ್ಪು ಹಾಕೊಳ್ಳೋಣ
ಇದನ್ನು ಕೈಲಿಂತ್ರ ಚಲೋ ಹೊತ್ತಂಗೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಇದನ್ನು ಈ ಥರ ಆಮೇಲೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ಗಟ್ಟಿ ಮಾಡ್ಕೊಳ್ಳೋಣ. ಭಾಳ ನೀರು ಹಾಕಿದ್ನಂದ್ರೆ ಕರೆಕ್ಟ್ ಆಗಿರ್ತದೆ. ಅದಕ್ಕೆ ಸ್ವಲ್ಪ ಗಟ್ಟಿನ ಮಾಡ್ಕೊಳ್ಳೋಣ. ನಾ ಏನು ಮಾಡಕತ್ತೀನಿ ತಮ್ಮನ ಸ್ವಲ್ಪ ಏನಾದ್ರು ಕ್ಲೂ ಗೊತ್ತಿಲ್ಲ. ಗೊತ್ತಿಲ್ಲ. ನನಗೆ ಗೊತ್ತೈತಿ. ಏನು ಹೇಳ? ಬಜ್ಜಿ, ಗೋಬಿ ಮಂಚೂರಿ. ನೀನು ಇಷ್ಟ ಇಲ್ಲ ಅಂತಂದು ಹೇಳಿದಿ. ಈಗ ತಿನ್ಬಾರ್ದು ಪಾಪ. ಮಮ್ಮಿ ನನಗೆ ಇಷ್ಟ ಆಯ್ತು. ಮಮ್ಮಿ ನನಗೆ ಇಷ್ಟ ಆಯ್ತು. ಅದ್ರ ನೀ ಕ್ಯಾಬೇಜಿಂದ ಪಲ್ಯ ಮಾಡ್ತಿಲ್ಲ, ಅದು ಇಷ್ಟ ನನಗೆ. ಅದು ಇಷ್ಟನಾ? ಗೋಬಿ ಮಂಚೂರಿ ಇಷ್ಟ ಇಲ್ಲ? ಯಪ್ಪ, ಗೋಬಿ ಮಂಚೂರಿ ನನ್ನ ಪ್ರಾಣ. ನೋಡ್ರಿ, ಈ ಥರ ನಾದ್ಕೋಬೇಕು, ಅದನ್ನು ಕಲಿಸ್ಕೋಬೇಕು. ಸಾರಿ, ನಾನು ನಾದ್ಕೋಬೇಕಂತೀನಿ. ಹಿಟ್ಟು ನಾದ್ಕೊಳತ್ತೀನಿ ನೀನು? ಇಲ್ಲ, ಈ ಥರ ಗಟ್ಟಿಯಾಗಿ ಇರ್ಬೇಕ್ರಿ. ಈಗ ಎಣ್ಣೆ ಕಾಯಿ ಹಾಕಿಡನ್ರಿ. ನಾನು ಏನು ಮಾಡಾಕತ್ತೀನಿ ಅಂತಂದು ಹೇಳಿದ್ರೆ, ಇವಾಗ ಮಕ್ಕಳ ಸ್ಕೂಲು ಸುಟಿ ಐತಿ. ಆಮೇಲೆ ಅವರು ನಿನ್ನೆ ಹೇಳಕತ್ತಿದ್ರೆ, ಮಮ್ಮಿ ಹೋಗಂಬ ಗೋಬಿ ಮಂಚೂರಿ ತಿನ್ನಂಗೆ ಹಾಕತ್ತೈತಿ ನನಗೆ ಅಂತಂದು ಹೇಳಿ, ಬ್ಯಾಡ ಸುಮ್ಮನೆ ನಾನು ಮನ್ಯಾಗ ಮಾಡಿಕೊಡ್ತೀನಿ ಗೋಬಿ ಮಂಚೂರಿ ಅಂತ ಹೇಳಿದ್ದಾರೆ ಅವ್ರಿಗೆ. ಸೊ ಹಂಗಾಗಿ ಮನೆ ಗುರುವಾರ ದಿನ ಕ್ಯಾಬೇಜ್ ತೊಗೊಂಬಂದಿದ್ದೆ. ಕ್ಯಾಬೇಜ್ನಾಗ ಮಾಡಿಕೊಟ್ರಾತ, ಅದು ಹೆಲ್ದಿಗೂ ಚಲೋ ಅಂತಂದು ಹೇಳಿ ಅದನ್ನ ಮಾಡಾಕತ್ತೀನಿ ನಾನು. ಮಮ್ಮಿ ನೀ ಇನ್ನೊಮ್ಮೆ ಕ್ಯಾಬೇಜ್ ಪಕೋಡ ಮಾಡ್ಬೇಕು ನೋಡಿ. ಇನ್ನೂ ಮಾಡ್ತೀನಿ. ಈ ಗುರುವಾರ ತೊಗೊಂಬಂದ್ವಿ ಅಂತ ಹೇಳಿದ್ರೆ ಅವು ಮಾಡ್ತೀನಿ ನಾನು. ಹಿಂಗೆ ಮಕ್ಕಳು ಎಲ್ಲರೂ ಮನೆಯಾಗಿದ್ವಿ ಅಂತಂದು ಹೇಳಿದ್ರೆ ಏನಾರು ವೆರೈಟಿ ಮಾಡೋಕೆ ಇಷ್ಟ ಬರ್ತೈತಿ. ಬರೀ ನಾವು ಇಬ್ಬರು ಇರ್ತಿದ್ವಿ. ನಾನು ನಮ್ಮ ಮನೆಯವರು ರಾತ್ರಿದು ಏನಾಯ್ತು ಅದನ್ನ ಬಿಸಿ ಮಾಡ್ತಿದ್ದೆ, ಅದನ್ನ ಊಟ ಮಾಡಿಬಿಡ್ತಿದ್ದೆ. ಎಲ್ಲರೂ ಕೂಡಿ ತಿಂದ್ರೆ ನನಗೆ ಏನೋ ಒಂಥರ ಖುಷಿ. ಈಗ ಅವ್ರು ಸ್ಕೂಲ್ಗೆ ಹೋಗಿರ್ತಾರೆ, ನಾವು ಅಷ್ಟ ಮನೆ ಮಾಡ್ಕೊಂಡು ತಿನ್ನೋದು ಅಂತಂದೇಳಿ ನನಗೆ ಮಕ್ಕಳು ಬಿಟ್ಟು ತಿನ್ನೋಕೆ ಹಾಕಿದ್ದಿಲ್ಲ. ಹಂಗಾಗಿ ನಾನು ಏನು ಮಾಡ್ತಿದ್ದಿಲ್ಲ. ಈಗ ಹೆಂಗಿದ್ರೆ ಹಾಲಿಡೇ ಐತಿ, ಮಕ್ಕಳು ಪಾಪ ಮನೆಯಾಗಿರ್ತಾರೆ. ಈಗ ಎಲ್ಲರೂ ಹೊರಗಡೆ ಹೋಗ್ಬೇಕಂತ ಹೇಳಿದ್ರೆ ಬಿಸಿಲೊಳಗೆ ಸಿಕ್ಕಾಪಟ್ಟೆ ಐತಿ. ಸೊ ಹಂಗಾಗಿ ಇಲ್ಲೇ ನಮಗೇನು ಬರ್ತೈತೆ ನೋಡಿ ಅದನ್ನು ಸ್ವಲ್ಪ ಮಕ್ಕಳಿಗೆ ಮಾಡಿಕೊಟ್ವಿ ಅಂತ ಹೇಳಿದ್ರೆ ಅವರು ಖುಷಿ ಆಗ್ತಾರೆ. ಈಗ ಇದೇನಪ್ಪ ಅಂದ್ರೆ ಅವ್ರಿಗೆ ಒಂದು ಟಿಪ್ಸ್ ಇದ್ದಂಗೆ ತಾನೇಗ. ಈಗ ಗೋಬಿ ಮಂಚೂರಿ ಮಾಡಿಕೊಟ್ಟು ಇಷ್ಟಕ್ಕೊಂದು ಅರಿಬಿ ಅದಾವು, ಅರಿಬಿ ಹಾಕಿಸ್ತೇನೆ ಆಕಿಗೆ. ಬೆಳಗ್ಗೆ ಬಾಂಡೆ ತಿಕ್ಸಿನ್ರಿ. ಈಗ ಅರಿಬಿ ಅದಾವ, ಅರಿಬಿ ಹೋಗ್ಯಾಕ ಹಾಕ್ತೇನೆ ಆಕಿಗೆ. ತಮ್ಮನಾಗ ಕಸ ಹೊಡೆದು ನೆಲ ಒರ್ಸ ಅಂತಂದು ಹೇಳೀನಿ. ಮಾಡ್ತಾಳ. ಅದಕ್ಕೆ ನೀ ಮಾಡ್ಕೊಳತ್ತಿ ನಮ್ಗೆ ಗೋಬಿ ಮಂಚೂರಿ. ಮತ್ತೆ ನಿಮಗೆ ಇಷ್ಟ ಅಂತೇಳಿ ನಾನು ಮಾಡ್ಕೊಡಕತ್ತೀನಿ. ಮತ್ತೆ ನನಗೂ ಸ್ವಲ್ಪ ಹೆಲ್ಪ್ ಮಾಡ್ಬೇಕಿಲ್ಲ ನೀವು ಮನ್ಯಾಗ. ಶಾಣ್ಯಾಗದ ಕೂಡ ನೀವು. ಮಮ್ಮಿ ಹ್ಞೂ ರೆಡಿ ಆಗಕತ್ವಾ ಈಗ ಗೋಬಿ ಮಂಚೂರಿ? ಹೊಡೆದು ಇದು ಹಿಟ್ಟು ಕಮ್ಮಿ ಆಗಿತ್ತು ಅನ್ಸುತ್ತೆ. ಫಸ್ಟ್ ಹಾಕಿದ್ದೆ ಅದನ್ನು. ಏನ ಹೊಡೆದು ಗೋಬಿ ಮಂಚೂರಿನ ಅರಿಬಿ ಇಡ್ಬೇಕು ನೋಡಿ. ಓಕೆ ಮಮ್ಮಿ ಸ್ವಲ್ಪ ಹೊತ್ತಕ್ಕಿತ್ತೇನು? ತವನ ಅದಕ್ಕೆ ನಿಂತು ಬಿಟ್ಟಾಳ ಈಗ. ತವನ ಬೆಳಗ್ಗೆ ನಾಷ್ಟ ಮಾಡಿದಿ? ಮಾಡಿನ. 2 ಬಂಡಲ್ ಬಿಸ್ಕಿಟ್ ತಿಂದಿ? ತಿಂದೇನ. 2 ಅಲ್ಲ 1. ಹೌದಾ? ಹೌದಲ್ಲ ತವನ? 1 ತಿಂದಿ 2 ತಿಂದಿ? ಮತ್ತೆ 2 ತಿಂದಿನ. 2 ತಿಂದಿ? ನಾಷ್ಟನೂ ಮಾಡಿ ನೋಡಾಕ ಅಷ್ಟೇ ತಳಗದಾಳ, ಉಳ್ಕಿದ್ದು ನಮ್ಗಿಂತ ಜಾಸ್ತಿ ತಿಂತಾಳೆ. ಸರಿ ಅಡ್ಡಾಡ್ ಬರ್ಬೇಡ, ಕೈಗೆ ಮೇಲೆ ಎಣ್ಣೆ ಸಿಡಿಸ್ಕೊಂಡಿ. ಕೇವಲ ಆಮೇಲೆ ಅದ ಹಿಂಗೆ ಹಾಕೊಂಡ್ ಎಣ್ಣೆ ಸಿಡಿತಂದ್ರೆ ಮಮ್ಮಿ ಬೈಲ್ ತವನ ನಿನಗೆ. ಮಮ್ಮಿ ಬೈದಿನಿ ನಾನು. ಮಮ್ಮಿ ತನ ಸ್ಟ್ರೇಟ್ ನಿಂದಿರಿ. ಪಪ್ಪ ಪಪ್ಪ ನೋಡ್ವಾ ಇಲ್ಲಿ ತಮ್ಮ ನನ್ನ ಮಮ್ಮಿ ಸೇಮ್ ಹೈಟ್. ಹೌದ್ರಿ? ನನ್ನ ಅಷ್ಟಾಗಕ್ಕೆ ಇಲ್ಲ, ಸ್ವಲ್ಪ ಹಾಕಿ ಹೈಟ್ ಆಗ ನಿಮಗೆ ಸ್ವಲ್ಪ ಹಾಕಿ. ಏನಿದು? ನಾ ಇವತ್ತು ಅಬ್ಸರ್ವ್ ಮಾಡತ್ತೀನಿ. ತಮ್ಮನ ನನ್ಕಿಂತ ಹೈಟ್ ಅಕ್ಕಾಳ. ತಮ್ಮನ್ನ ಹೇಳ್ತಾಗಾಳೆ, ನಮ್ಮ ಟೀಚರ್ ಆಗಾಳೆ. ಇಲ್ಲ ಮುಂದೆ ಹಾಕಿ ಟೀಚರ್ ಒಳಗೆ. ಮಮ್ಮಿ ಏನ್ ಸಕ್ಕತ್ ಟೇಸ್ಟ್ ಆಗ್ಯಾವ ಹೇಳಿವ? ಚಲೋ ಆಗ್ಯಾವ, ಮಸ್ತ್. ಅದಕ್ಕಿನ್ನ ಪ್ರೊಸೆಸಿಂಗ್ ಭಾಳ ಐತಿ ಅದು ಮಾಡೋದು. ಆದ್ರೆ ಈಗ ಮಸ್ತ್ ಟೇಸ್ಟ್ ಆಗೈತೆ, ಅದನ್ನ ಟೇಸ್ಟ್ ನೋಡಿದ್ದೆ. ಹೌದಾ? ವಾವ್ ಮಮ್ಮಿ, ಏನ್ ಸಕ್ಕತ್ ಸ್ಮೆಲ್ ಬರತೈತಿ.
ಇದು ಇಷ್ಟೇ ಇರ್ಲಿ ಬಿಡ, ಇಷ್ಟ ಚಲೋ ಐತಿ. ಈ ಅದಕ್ಕೆಲ್ಲ ಹಾಕ್ಬೇಕು, ಹಾಕಿ ಮಾಡಿದ್ರೆ ಅದು ರಿಯಲ್ ಗೋಬಿ ಮಂಚೂರಿ ಅನ್ನೋದು. ಅದು ನಾವು ಅಷ್ಟ ಮಾಡ್ಕೊಂಡು ತಿನ್ನೋವಲ್ಲ, ನಾ ರೆಸಿಪಿ ತೊಗೊಳಕತ್ತೀನಿ ಮಕ್ಳಿಗೆ ಮಾಡಿ ಕೊಡ್ತಾರ ಅಂತಂದು ಹೇಳಿ. ಹಂಗೆ ಗೊತ್ತಿದ್ದವ್ರಿಗೆ ಗೊತ್ತಿರ್ತೈತಿ, ಕೆಲವೊಬ್ರು ಗೊತ್ತಿರಂಗಿಲ್ಲಲ್ಲ. ಕ್ಯಾಬೇಜ್ಗಂತ್ರ ಈ ಥರನೂ ಮಾಡ್ಬೋದು ಅನ್ನೋರು ಈ ರೆಸಿಪಿ ನೋಡಿ ಮಕ್ಳಿಗೆ ಮಾಡಿ ಕೊಡ್ತಾರ, ಮಕ್ಳು ಖುಷಿ ಆಗ್ತಾರ. ಹೌದಿಲ್ಲ? ಈಗ ಗ್ಯಾಸ್ ಸಿಲಿಂಡರ್ ಹೆಚ್ಚಿಗೆ ಆಗಿ ಎಲ್ಲ ರೇಟನ್ನು ಹೆಚ್ಚಿಗೆ ಮಾಡ್ಯಾರ. ಈಗ ಗೋಬಿ ಮಂಚೂರಿದ, ಆಮೇಲೆ ಪಾನಿಪುರಿದ. ಅಲ್ಲ ಪಾನಿಪುರಿ ಮೊನ್ನೆರ 20 ರೂಪಾಯಿ ಇತ್ತು, ನಿನ್ನೆ ಹೋಗ್ಯಾವ ನಾವು 25 ಅಂತ. ನೋಡು, ಸಮೋಸ 10 ರೂಪಾಯಿ ಒಂದಿದ್ದು, ಸದ್ಯ ಈಗ 15 ರೂಪಾಯಿ ಒಂದಾಗ್ಯಾವ. ಎಲ್ಲಾದ್ರೂ ರೇಟ್ 5 ರೂಪಾಯಿ ಜಾಸ್ತಿ ಆಗೈತಿ. ಅದಕ್ಕೆ ನಾವ ಎಷ್ಟು ಬರ್ತೈತೋ ಅಷ್ಟು ಮನ್ಯಾಗ ನಾವು ಮಾಡ್ಕೊಂಡ್ ತಿಂದ್ವಿ ಅಂತ ಹೇಳಿದ್ರ. ಹೌದಿಲ್ಲ? ಮಮ್ಮಿ ಓ, ಮತ್ತೇನ್ ಮಾಡತ್ತಿ ಈಗ? ಈಗ ನೋಡು, ಅಷ್ಟು ಈ ತರ ನಾವು ಕರ್ಕೊಂಡ್ವಿ. ಈಗ ಈಗ ಇದನ್ನ ಮತ್ತೇನ್ ಮಾಡೋಣ ಅಂತಂದ್ರ, ಇಲ್ಲಿ ಇದೈತಿ ಎಣ್ಣೆ ಕಾದಿದ್ದು, ಅದನ್ನ ಮತ್ತೊಂದು ಬಾಳಿಗೆ ಸ್ವಲ್ಪ ಹಾಕೊಳ್ಳೋಣ. ಒಂದೆರಡು ಟೇಬಲ್ ಸ್ಪೂನ್ ಅಷ್ಟು ಹಾಕ್ಯಂದ್ರೆ ಗ್ಯಾಸ್ ಮೇಲೆ ಇಡೋಣ. ಅದೇ ನೀ ಕಾಯತೈತೇನ ಮಮ್ಮಿ? ಎಣ್ಣೆ ಕಾಯತೈತಿ? ಈ ಬಿಸಿ ಭಾಳ ಐತದ, ಮೊದ್ಲ ಕಾದದ ಎಣ್ಣೆ ಅದ. ಅಲ್ಲಿ ತಗೋತೇನ ಬಾಳಿ ಸಾನಿಯಾ, ಇದು ಕೊಡಿಲ್ಲ, ಅಲ್ಲಿ ಉಳ್ಳಾಗಡ್ಡೆ ಅದೈತಲ್ಲ, ಅದ್ರ ಮುಂಚೆ ಸ್ವಲ್ಪ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಕೊಡೋಣ. ಇದ್ರಾಗ ಐತಿ. ಈಗ ಉಳ್ಳಾಗಡ್ಡೆ ಹಾಕೊಳ್ಳೋಣ ಫಸ್ಟ್. ಈ ಕಡೆ ಸಣ್ಣ ನೂರ ಆಗ್ತದೆ, ಯಾಕಂದ್ರೆ ಗ್ಯಾಸ್ ಕಾಯೋದು. ನಾ ಎಣ್ಣೆ ಕಾದುತ್ತಲ್ಲ, ಹಂಗಾಗಿ ಹಾಕಿದೆ ನಾನು. ಒಂಚೂರು ಫ್ರೈ ಆಗಿ ಉಳ್ಳಾಗಡ್ಡೆ ಮತ್ತೆ ಒಂಚೂರು ಹಾಕೋಣ. ಯಾಕಂದ್ರೆ ಫಸ್ಟ್ ನಾವು ಗೋಬಿ ಮಾಡೋ ಮುಂದೆ ಹಾಕಿದ್ವಲ್ಲ, ಇದು ಒಂಚೂರು ಎಣ್ಣೆ ಒಳಗೆ ಸ್ವಲ್ಪ ಏನು ಬರ್ತೈತೆ ಅಂತ ಹೇಳಿದ್ರೆ ಎಲ್ಲ ಒಳ್ಳೆಯದು ಟೇಸ್ಟ್ ಬರ್ತೈತೆ, ಸ್ಮೆಲ್ ಬರ್ತೈತೆ ಅಂತೇಳಿ ಹಾಕ್ಬೇಕು. ಇಷ್ಟು ಚಲೋತ್ನ ತಯಾರಾಗ್ತದೆ. ಈಗ ಇದು ಜೋರು ಹಾಕಲ್ಲ. ಒಂದು ಮೆಣಸಿನ್ಕಾಯಿ, ಇಲ್ಲ ಅಂದ್ರೆ ನೀವು ಹಸಿ ಮೆಣಸಿನ್ಕಾಯಿ ಕಟ್ ಮಾಡಿ ಹಾಕೋಬೋದು. ಇದ್ದು ನಾವು ಹಾಕಕತ್ತೀವಿ ಮನೆ ಒಳಗೆ. ಇದು ಕ್ಯಾಪ್ಸಿಕಮ್ ಏನು? ಹಾಂ, ಸಣ್ಣ ಬರ್ತಾವಲ್ಲ ಅವು, ದೊಡ್ಡವಲ್ಲ ಇವು ಸಾರು ಭಾಳ ಇರ್ತಾವೆ. ನೋಡಿ, ಸ್ವಲ್ಪ ನೂಡಲ್ಸ್ ಮಸಾಲೆ ಇತ್ತಂದ್ರೆ ಮನೆ ಒಳಗೆ ಅದು ಸ್ವಲ್ಪ ಹಾಕೋರಿ, ಟೇಸ್ಟ್ ಬರ್ತೈತಿ. ಆಮೇಲೆ ಅದಾದ್ಮೇಲೆ ನೆಕ್ಸ್ಟ್ ಸೋಯಾ ಸಾಸ್, ಆಮೇಲೆ ಎರಡು ಸೋಯಾ ಸಾಸ್. ನೆಕ್ಸ್ಟ್ ಟೊಮೆಟೊ ಕೆಚಪ್. ಈಗ ನಾನು ಎರಡೇ ಹಾಕಿದ್ರೆ ನಾವು ಸ್ವಲ್ಪ ಚಲೋ ಹೊತ್ನಾಗ ಕೈ ಆಡೋಣ್ರಿ. ಇವಾಗ ಇವಾಗ ನೋಡ್ರಿ, ನಾವೇನು ಇದನ್ನ ಗೋಬಿ ಕಲಿಸಿದ್ವಲ್ರಿ, ಎಲ್ಲ ಕಾರ್ನ್ಫ್ಲವರ್ ಹಿಟ್ಟು ಆಮೇಲೆ ಮೈದಾ ಹಿಟ್ಟೆಲ್ಲ ಹಾಕಿ ಅದ್ರೊಳಗೆ ಒಂದು ಚೂರು ನೀರು ಹಾಕಿ ಇದನ್ನ ಈ ಥರ ಹಾಕ್ಬೇಕು. ಇದ್ರೊಳಗೆ ಲಾಸ್ಟ್ ಮಸಾಲೆ ಮಿಕ್ಕಿತ್ತು ಅಂತ ಹೇಳಿದ್ರೆ ಇದು ಸ್ವಲ್ಪ ಬೇಕು ಕೊಡೋಣ. ಹಾಕಿದ ಮೇಲೆ ಇದನ್ನ ಒಂಚೂರು ಈ ಥರ ಕೈ ಆಡ್ಬೇಕು, ಯಾಕಂದ್ರೆ ಗಟ್ಟಿ ಆಗ್ಬಿಡ್ತದೆ. ಕಾರ್ನ್ಫ್ಲವರು ಮೈದಾ ಹಿಟ್ಟೆಲ್ಲ ಹಾಕಿದ್ವಲ್ಲ, ಹೀಗಾಗಿ ಗಟ್ಟಿ ಆಗ್ತದೆ. ಈಗ ಇದು ಕುದೀತು. ಏನೇನು ಮಾಡೋದು, ಈಗ ಗೋಬಿನ ಇದ್ರೊಳಗೆ ಹಾಕೊಳ್ಳೋಣ. ಹಾಕಿ ಚಲೋತ್ನಾಗ ಬೇಡೋಣ, ಗ್ಯಾಸ್ನ ಬಂದ್ ಮಾಡ್ಕೊಂಬಿಡೋಣ. ಇವತ್ತೇನು ಸಂಡೇ ಅಲ್ಲ, ಏನು ಸ್ಪೆಷಲ್ ಇಲ್ಲ. ಸಂಡೇ ಅಲ್ಲಂದ್ರೆ ಹಾಲಿಡೇ ಐತಲ್ಲ ಮಕ್ಕಳ ಸಂಬಂಧನೇ. ಮಕ್ಕಳಿಗೆ ಕರ್ಕೊಂಡೀಗ ಟೂರ್ ಮಾಡ್ಬೇಕು ನಾವು. ನಿನ್ನೆ ಭಾಳ ಮಂದಿ ಕಮೆಂಟ್ ಮಾಡ್ರೆ ದಾಂಡೇಲಿಗೆ ಬರ್ರಿ, ದಾಂಡೇಲಿ ಮಸ್ತ್ ಅಂತೇಳಿ ದಾಂಡೇಲಿ ಹೋಗೋಣಂತೆ. ಇಲ್ಲ ಅಂತೆಲ್ಲ ಹೋಗಿಲ್ಲ, ಇನ್ನೂ ಹೋಗಿಲ್ಲ. ಹಂಗೆ ನಾನು ಗೋವಾಕ್ಕೆ ಹೋಗ್ಯಾನಿ, ಬೆಂಗಳೂರು ಹೋಗೇವಿ ನಾಳೆ ಸುಮ್ಮನೆ ಕೂಡಿ. ಗೋವಾಕ್ಕೆ ಮಾತ್ರ ನಾವೊಬ್ಬನ ಹೋಗಿದ್ದೆ. ಇದು ಭಾರಿ ಮಾಡ್ಯ ನಾನು ಕ್ಯಾಬೇಜ್ ಕಟೋರ. ಇವು ಕ್ಯಾಬೇಜ್ ಏನುವ ಏನಿವ ಗೋಬಿ ಮಂಚೂರಿ. ಇದು ಕ್ಯಾಬೇಜ್ ಬೆಸ್ಟ್ ಇದು, ಒಳ್ಳೆ ಹೆಲ್ತಿ ನೋಡಿ. ಅದು ಹಸಿ ಇರ್ತದೆ ಇನ್ನು. ಇದು ಭಾರಿ ಐತೆ ನೋಡಿ. ಇದು
ಇದೇನು ಗೊತ್ತ ಹೆಸರು? ಈದ್ ಇದ್ರ ಹೆಸರು ಕ್ಯಾಬೇಜ್ ಕಟೋರ ನೋಡಿ. ಕ್ಯಾಬೇಜ್ ಕೊಟ್ಟಾರ ಗೋಬಿ. ಹಾಂ, ಕ್ಯಾಬೇಜ್ ಕಟೋರ ಗೋಬಿ. ಅದ್ರ ಮ್ಯಾಗ ಸಾಸ್ ಹಾಕೀವಿ. ಕ್ಯಾಬೇಜ್ ಕಟೋರ ಗೋಬಿ ಸಾಸ್ ಹಾಕೀವಿ. ಅದ್ರ ಮ್ಯಾಗ ಚಮಚೆ ಇಟ್ರೆ ಕ್ಯಾಬೇಜ್ ಗೋಬಿ ಇದೇನ್ ಐತ್ರಿ ಅದ್ರ? ಕಟೋರ, ಕ್ಯಾಬೇಜ್ ಗೋಬಿ ಕಟೋರ ಕಡ್ಡಿ ಗೋಬಿ ಮಂಚೂರಿ ಹಾಕೈತಿ. ಏನು ಹಾಕಾಗತ್ತೆ ತೋರ್ಸಾಕತ್ತೀನಿ ನಾನು. ಹಾಕೆ ನೋಡ. ಒಟ್ಟು ಜೀವನದ ನೋಡಿ. ಏನು ಸ್ವಲ್ಪ ಹಾಕ್ತಿ, ಕಡ್ಡಿ ಒಂದು ಇಡ್ತಿ, ಎರಡು ಇಡ್ತಿ, 4 ಕೈ ಆಡೋದಾವಲ್ಲ. ಇದ್ರಾಗ ಜಾಸ್ತಿ ಎದ್ರಾಗ ಐತಿ. ಅದನ್ನ ನೋಡಿ ಫಸ್ಟ್. ಐ ಥಿಂಕ್ ಇದ್ರಾಗ ಅನ್ಸುತ್ತೆ ಇಲ್ಲ ತಮ್ಮನ್ನ ಇದ್ರೊಳಗೈತಿ. ಇದನ್ನು ಬಿಡಂಗಿಲ್ಲ ಎಲ್ಲಿನೂ, ಅದನ್ನು ಪೂರ ತಿನ್ಬೇಕು ನೋಡ, ಬೆಸ್ಟ್ ಆದ ಹೆಲ್ತಿಗೆ ಆತ. ಮಸ್ತ್. ಫೈನಲಿ ನೋಡ್ರಿಪ್ಪ, ಕ್ಯಾಬೇಜಿನ ಗೋಬಿ ಮಂಚೂರಿ ಫುಲ್ ಹೆಲ್ದಿ ಆ್ಯಂಡ್ ಟೇಸ್ಟಿ ಮಸ್ತ್ ರೆಡಿ ಆದ್ವು. ನಾವು ಮಾಡಿದಂಥ ಇವತ್ತು ನಿಮಗೆ ಗೋಬಿ ಮಂಚೂರಿ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ಮಕ್ಕಳಿಗೆ ಮಾಡಿಕೊಡ್ರಿ, ಮನೆ ಒಳಗೆ ಭಾಳ ಇಷ್ಟಪಟ್ಕೊಂಡು ತಿಂತಾರ್ರಿ. ಭಾಳ ಅಂದ್ರೆ ಭಾಳ ಸೂಪರ್. ಬರೇ ಬಲ್ ತಿನ್ನಕನ ಅಷ್ಟು ಟೇಸ್ಟ್ ಆಗಿದ್ದು ರೀ. ಇನ್ನು ಈ ಥರ ಎಲ್ಲ ಮಸಾಲೆ ಹಾಕಿ ಮತ್ತೆ ತಿನ್ನಕಂತ್ರ ಅಂಗಡಿಯಿಂದ ಇದ್ರ ಮುಂದೆ ಫೇಲ್ ಆಗಿಬಿಡ್ರಿ. ಮಸ್ತ್ ಒಂದೊಂದು 2 ಪ್ಲೇಟ್ ತಿನ್ನೋರು 3-4 ಪ್ಲೇಟ್ ತಿಂತಾರೆ ನೋಡ್ರಿ. ತಗೋರಿ ಕ್ಯಾಬೇಜ್ ಗೋಬಿ ಕಟೋರ ವಿತ್ ಕಿಸಾನ್ ಜಾಮ್ ಕಡ್ಡಿ 2,000. ಹಾಕ್ ನನಗೆ ಗುಲಾಬಿ ಇಟ್ಟಿದ್ದು. ಸಾನ ಅದು ಬಿಡಂಗಿಲ್ಲ. ಕಟೋರನು ಓಕೆ, ಪತ್ತಾನು ತಿನ್ಬೇಕ. ಕಟೋರನು ಮೇನ್ ಇಂಪಾರ್ಟೆಂಟ್ ಅದು. ಓಕೆ, ನಿಮಗೆ ಅರ್ಧ ಕೊಡ್ತೇನೆ. ತಗೋತಮ್ಮನ. ಮಮ್ಮಿ ನನಗೆ ಇನ್ನೊಂದೆರಡು ಪೀಸ್ ಹಾಕದ್ರಾಗಿ. ಮೆಣಸಿನ್ಕಾಯಿ ಹಾಕ್ಲಾನ? ಹಾಕಿ ಇಲ್ಲ ತಗ ಮೆಣಸಿನ್ಕಾಯಿನ ಹಾಕಿ ಚಲೋ ಭಾಳ ಹೆಲ್ತಿ ಚಲೋ ಅದು. ನನಗೆ ಇನ್ನೂ ಹೇಳಕ್ಕ ಅದಕ್ಕೆ ಮೈಂಡ್ ಶಾರ್ಪ್ ಆಗೈತಿ. ತಮ್ಮನ್ನ ಹಾಕಿ ಹಾಂ ಹೆಂಗೆ ಇವು ಸಕ್ಕತ್ತಾಗ್ಯಾವ. ತಗ ತಿಂದ ಅರ್ಬಿ ಗಟ್ಟಿ ಆಗ್ಬೇಕ. ನೀವು ಎಲ್ಲಾರು ತಿಂದ ಮತ್ತೆ ಆಮೇಲೆ ಫ್ಯಾನ್ ಹಚ್ಚಿರ್ತಾರೆ ಅಂತ ಆರಾಮ್ ಡುಸ್ಕೊಂಡ್ ಮುಗ್ದಿಕಂಡ್ರಿ. ಇವತ್ತು ನನ್ನ ಕೈಯಾಗ ಏನಿಲ್ಲ ನೀವು. ಸುಮ್ಮನೆ ನಾ ಏನು ತಮ್ಮ ರಂಜಾನ್ ಒಳಗೆ ಹಾಕ್ಕೊಳಕ್ಕೆ ಜುಬ್ಬಾ ಪ್ಯಾಂಟ್ ಜುಬ್ಬಾ ಇಜಾರು ಅವತ್ತಂತೂ ನಸರನ್ನ ಹೊಲ್ದಿಲ್ಲ. ಹೌದು, ಅಲ್ಲೇ ಐತಲ್ಲ ಅದು. ನೆನಪಿಲ್ಲ. ನಾನಿನ್ನೆಲ್ಲ ಹೊಲ್ಕೊಳಾಗ್ತೀನಿ ಇಲ್ಲಿ. ಇಸ್ಕೊಂಡ್ ಹೋರದ್ನ. ಹೌದು, ಇಸ್ಕೊಂಡ್ಬಿಡ್ತೀನಿ ಅಂತದ. ಯಾಕೆ ಹೊಲ್ದಿರ್ಬೇಕಾ? ಇಸ್ಕೊಂಬರ್ತಂತ. ಬಿಸಿಲು ಮಾತ್ರ ಭಯಂಕರ ಐತಿ ಇವತ್ತು. ಭಯಂಕರ ಅಂದ್ರೆ ಈಗ ದಿನ ಬಿಸಿಲು ಇರ್ತೈತಿ ಈಗ ಹೆಚ್ಚಿಗೆ. ಯಾಕಂದ್ರೆ ಈಗ ಬ್ಯಾಸಿಗೆಗಾಲ ನೆರಳಿರೋದು ಕಡಿಮೆ, ಆಮೇಲೆ ಮಳೆಗಾಲ ಚಾಲತ್ ಅಂತ ಹೇಳಿದ್ರೆ ಫುಲ್ ತಂಪಿರ್ತೈತಿ. ಫೈನಲಿ ನಮ್ಮ ಹಸಿರಿನ ಪ್ಯಾಂಟ್ ಅಂತೂ ಹೊಲಿದು ಕೊಟ್ಲೆ. ಈ ಪ್ಯಾಂಟ್ ಕೊಟ್ಟನ ಈಗ ಮಿನಿಮಮ್ 20 ದಿನ ಆಗಿರ್ಬೇಕ್ರಿಪ್ಪ. ರಂಜಾನಾಗ ಕೊಟ್ಟಿದ್ದಾನೆ, ರಂಜಾನಾಗ ಇದನ್ನ ಹಾಕ್ಕೋಬೇಕಂತೇಳಿ. ಅದಕ್ಕೆ ಹೊಲಿಲಿಲ್ಲ. ಕೆಲಸನೂ ಭಾಳ ಇದ್ದು ಪಾಪ ಅವರು, ಹೀಗಾಗಿ ಹೊಲಿಲ್ಲಕ್ಕೆ. ನಾ ಏನು ಮಾಡಿದೆ, ಜುಬ್ಬ ಮತ್ತು ಪ್ಯಾಂಟ್ ಹಾಕ್ಕೊಂಡು ನಮಾಜ್ ಮಾಡ್ಕೊಂಡು ಬಂದ್ವಿ. ಇದ್ರಂತ ಮಾಡತ್ತೆ. ಓ ಓ ಓ ಓ ಯಾಕೆ ಬಾಯ್ ಮಾಡಾಕ್ತೀರಿ? ಹಾಂ, ಗೋಬಿ ತಿಂದ್ರೆ ಮಸ್ತಾಗಿ. ಮಾಡ್ತಾರೆ ಬಿಡ, ಕೆಲಸ ಮಾಡ್ತಾರೆ ಬಿಡ. ಸುಮ್ಮನೆ ಮಕ್ಕಳು ದೊಡ್ಡರಾದ್ಮ್ಯಾಗ ಅವ್ರ ಮ್ಯಾಗ ಕೈಗೆ ಮಾಡೋದು ಮಾಡಬಾರ್ದು, ತಪ್ಪದೆ. ಬಿಸಿಲು ಭಾಳ ಐತಿ, ಕೆಲಸ ಮಾಡ್ತಾರಂತ ಬಿಡ. ಮಾಡ್ತಾರೆ. ತಮ್ಮನ್ನ ನೀನು ಬರೀ ಮಕ್ಕಳು ತಮ್ಮನ್ನ ಬರೀ ಮಕ್ಕಳದ बारिश की साय के कपड़े क्यों सूखते बोल तू च इसमें बारिश आता शाम का आता नहीं बारिश है बराबर दिल संजीवन मಳಿ ये अपनी कहा था मैं धूप है ಇಲ್ಲ ಬಿಡ, ಮಳೆ ಬರಾಕಿಲ್ಲ, ಬಿಸಿಲು ಭಾಳ ಐತಿ. 4 ಗಂಟೆಗೆ ತೆಗಿತಾರ ಬಿಡ, ಹೋಗ್ಲಿ. ಯಾಕೆ ಮಾಡತ್ತಿ? ಒಂದು ಕೊಟ್ಟನ ಅಂದ್ರೆ ಬೀಳ್ತ ನೋಡಿ. ಈಗ ತಿರುಗಾಡಿ ಸಾನ್ಯಾ, ನೀವು ಸ್ವಲ್ಪ ಕೆಲಸ ಮಾಡ್ಬೇಕು. हमें नहीं करने का अब पजर भांडे धोई में होते ले भांडे धो को कपड़े की पड़े घड़ी कर रखूं ಅಯ್ಯೋ, ಈಗ ಅದನ್ನ ಇಡ್ತೀನಿ ನಾನು. ಎಷ್ಟೊತ್ತೆ ತಿಕ್ತಿ ನಿಮ್ಮಿಬ್ರು ನೀ ಏನ್ರ ಅನ್ಸುಮನ್ನ ಸಾಂದಂಗದ ಕೆಲಸ ಆಯ್ತಲ್ಲ, ತಮ್ಮನ ಮಾಡ್ತಾವ ನೋಡು. ಮಾಡ್ರ ಮಕನ ಅಲ್ಲಿ ಈಗ ಅಲ್ಲ ಮಕ್ಕಳು ಬಿಡ, ಆಕಿ ಅರ್ಬಿ ಮುಚ್ಚೋದಾಗಲಿ, ಸ್ವಲ್ಪ ಬಾಂಡೆ ತಿಕ್ಕೋದಾಗಲಿ ಕೆಲಸ ಮಾಡ್ತಾಳೆ ಆಕಿ. ಕಲ್ಕೋಬೇಕು ಒಂದೊಂದ. ಸಾನ್ಯಾಗ ಹೆಂಗಿತ್ತು ಗೊತ್ತನ? ಇದನ್ನು ನಾವು ಸಾನ್ಯಾಗ ಯಾಕೆ ಕೆಲಸ ಹೇಳ್ತಿದ್ದಿಲ್ಲ ಅಂತ ಹೇಳಿದ್ರೆ, ಆಕಿ ಎಕ್ಸಾಮ್ ಅದು ಇದ್ದಲ್ಲ, ಸ್ವಲ್ಪ ಅಭ್ಯಾಸ ಮಾಡಲಿ, ಚೆಂದಾಗಿ ಓದ್ಲಿ ಅಂತ ಹೇಳಿ. ಹೇಳಕತ್ತೆ ನಾನು. ನಿಮಗೆ ಇಷ್ಟ ದಿನ ಆದ್ರೂ 1 ವರ್ಷ ಅಥವಾ ಏನು ಹೇಳಿಲ್ಲ.
ಈಗೇನ ಶಾಲೆ ಸುಟಿ ಕೊಟ್ಟೈತಿ ಒಂದ್ ಸ್ವಲ್ಪ ಸಾನೆ ಅದನ್ನ ನೀವು ಸ್ವಲ್ಪ ಅರ್ಥ ಮಾಡ್ಕೊಂಡು ಕೆಲಸ ಮಾಡ್ಬೇಕು ಅವ್ ನೋಡಿ ಅಲ್ಲಿ ನೀವು ಕುಂತಿಲ್ಲ ಅಲ್ಲಿ ನೋಡಿ ಹೆಂಗದ ನೋಡು ಇಡಿ ಈಗ ನಸೀರು ಹೊಡೆದು ಕೊಟ್ಲ ಇದ್ದಾನೆ ಅದು ನೀಟಾಗಿ ಮಡಚಿಡೆ ಅದು ನೋಡಿ ಅರ್ಬಿ ಎಲ್ಲ ನೀಟಾಗಿ ಇಡೋದಕ್ಕೆ ನೀನು ಮರ್ಚಿಡ್ಗ ಹುಡುಗಿ ಮರ್ಚ್ ಇಡ್ತೈತಿ ನೀನು ಇಡ್ಗ ನಮಗೆಲ್ಲ ಮರ್ಚಿಡ ಕ್ಲೀನ್ ಆಗಿ ಅವ್ ಹೆಂಗ್ ಬೇಕಂಗ ಒಂದ್ ಅರ್ಬಿ ತಕೊಂತಾರ ಅವನ ಒಂದ್ ಯಾಕನ ಆದ್ರ ಮ್ಯಾನ್ಯುವಲ್ನ ತಗೋಬೇಕು ಸಾನೆ ನೋಡಿಲ್ಲ ನೀನು ನಿಮ್ಮ ಮಮ್ಮಿಗೆ ಒಂದು ದಿನದಾಗೈತಲ್ಲ ಆಕಿ ಬೆಳಿಗ್ಗೊಮ್ಮೆ ಸಂಜೆಗೊಮ್ಮೆ ಒರೆಸ್ತಾಳೆ ಮನೆ ಯಾವಾಗಲೂ ಕ್ಲೀನಾಗಿ ಇಟ್ಕೋಬೇಕು ಏನು ಯಾರ ಮನೆಗೆ ಹೋದ್ರೆ ಬಂದ್ರೆ ಅಂತ ಹೇಳಿದ್ರೆ ಏನು ಚಂದ ಇಟ್ರೆ ಮನೆ ಅನ್ಬೇಕು ಅವು ನೋಡಿ ಅರ್ಬಿ ಸ್ವಲ್ಪ ಅವು ಎಲ್ಲ ಕೆಲಸ ಒಬ್ಬರಿಗೆ ಆಗಂಗಿಲ್ಲ ಮಾಡಕ್ಕೆ ನನಗೆಲ್ಲ ಕೆಲಸ ಬಿಟ್ಕೊಂಡು ಕುದ್ರಕ್ ಆಗಂಗಿಲ್ಲ ಬಿಡ ನನಗೆ ಎಷ್ಟೊತ್ತರ ಯಾಕಂದ್ ಮನೆ ಕ್ಲೀನ್ ಇರ್ಬೇಕು ಕೆಲಸ ಎಲ್ಲ ಕ್ಲೀನ್ ಮಾಡ್ಕೊಂಡು ಕುತ್ಕೊಂಡು ಎಷ್ಟೊತ್ತರ ಯಾಕೆ ಕುತ್ಕೊಂಡು ನಾ ಬೇಡ ಅನ್ನಂಗಿಲ್ಲ ಇವ್ರು ಒಬ್ರಿಗೆ ಹೇಳಕತ್ತಿಲ್ಲ ನಾ ಇನ್ನೂ ಅಡಿಗೆ ಮಾಡ್ಬೇಕು ನಾ ಅಡಿಗೆ ಮಾಡ್ತೀನಿ ಅಲ್ಲಿ ಮಠ ನೀವು ಬಟ್ಟೆ ಗಿಟ್ಟು ಹೋಗಿದ್ರೆ ಹೋಗಿ ಇಕ್ಕೋಬೇಕು ಕಸವಡ್ ನೆಲ ಒರ್ಸ್ ಅಂತಂದು ಹೇಳೀನಿ ತಮ್ಮನ್ನಾಗ ಮಸ್ತ್ ತಿಂದ್ರ ಆರಾಮ್ ಮುಕ್ಕೊಂಡ್ರ ಇರ್ಲತ್ತವ ಏನಾಗೋದಿಲ್ಲ ಅವ್ರೇನು ಹುಡುಗರೆ ಹಗರ್ಕ ಅವ್ರಿಗೆ ರಂಬುಸ್ ಹೇಳ್ಬೇಕು ರಂಬುಸಿ ಉಣ್ಣಾಕ ಹಂಗ ರಂಬುಸ್ ಕೊಟ್ಟಾಗ ಉಣ್ತಾರಲ್ಲ ಅವ್ರು ಹೊಟ್ಟೆ ಉಣ್ತಾರಿಲ್ಲ ಹಂಗಿರಂಗಿಲ್ಲ ಅವ್ರ ಮಕ್ಕಳನ್ನಾಗ ನಮ್ಮ ಕರ್ತವ್ಯ ಆಗ್ತದೆ ಅವ್ರಿಗೆ ಊಟ ಕೊಡೋದು ಅವ್ರಿಗೇನು ಬೇಕು ಏನು ಬೇಡ ಎಲ್ಲ ಕೇಳೋದು ಒಳ್ಳೇದು ಕೆಟ್ಟದ್ದು ಎಲ್ಲ ಹೇಳೋದು ನಮ್ಮ ಕರ್ತವ್ಯ ಬಂದ್ಬಿಡ್ತೀರಿ ನೀವು ಪರ ಅನ್ನಂಗಿಲ್ಲ ಇದಕ್ಕೇನು ಪರಾಗಿರ ಅನ್ನಂಗಿಲ್ಲ ಈಗ ಅವ್ರದ್ದು ಕೆಲಸ ಮಾಡು ಪರ ಅನ್ನಂಗಿಲ್ಲ ಪರಿ ಅಂತಾರೆ ಇಂಥಕ್ಕೇನು ಕಡಿಮೆ ಇಲ್ಲ ಒಟ್ಟು ನಂದ ತಪ್ಪ ತಂದಿ ಮಕ್ಕಳು ಕೆಂಪು ನಿಂದ ಅನ್ನಂಗಿಲ್ಲ